ಮಾಡೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟಿನ ಯಾವುದೇ ಗ್ರಾಂಟ್ ಇಲ್ಲದೇ ಯಶಸ್ವಿಯಾಗಿ ನಡೆಸಿರುವಂಥದ್ದು ಯೂನಿವರ್ಸಿಟಿ. ಇದು ಹೊಸ ತಂತ್ರಜ್ಞಾನ, ಡಿಜಿಟಲ್ ಲರ್ನಿಂಗ್ನಿಂದ ಹಿಡ್ಕೊಂಡು ಅತ್ಯಂತ ಕಡಿಮೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಡಿಗ್ರಿ ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ರಿಸಲ್ಟು ಕೇವಲ ಎಕ್ಸಾಮಿನೇಷನ್ ಆಗಿ 15 ದಿವಸದಲ್ಲಿ 20 ದಿವಸದಲ್ಲಿ ಒಂದು ರಿಸಲ್ಟ್ ಸಿಗ್ತಾ ಇದೆ. ಆದ್ದರಿಂದ ಇದೊಂದು ರೀತಿಯಲ್ಲಿ ಬರುವಂಥ ದಿನಗಳಲ್ಲಿ ಮಾದರಿ ಆಗ್ತದೆ. ಆದರೆ ದುರ್ದೈವ, ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಕನಿಷ್ಠ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ತುಂಬಿಕೊಂಡ್ರೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ UGC ಗ್ರ್ಯಾಂಟ್ ಅಂತ ತರೋಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಇವಾಗ ರಾಜ್ಯದಲ್ಲಿ ಎಲ್ಲೆಂದಲ್ಲಿ ಕ್ರೈಮ್ ನಡೀತಾ ಇದೆ. ಸೊ ಮೊನ್ನೆ ಮೈಸೂರು, ಈಗ ಬೆಂಗಳೂರು, ಸೊ ಹಾವೇರಿಯಲ್ಲೂ ಕೂಡ ಏನಂತಂದರೆ ಅಕ್ರಮವಾಗಿರ್ತಕ್ಕಂಥ ಅಕ್ಕಿ ಪತ್ತೆಯಾಗಿದೆ. ಸೊ ಎಲ್ಲ ತಪ್ಪು ಹೋಗ್ತಾ ಇದೆ ಸರ್. ಮೈಸೂರಿನಲ್ಲಿ ಡ್ರಗ್ಸ್ ತಯಾರು ಮಾಡುವ ಕಾರ್ಖಾನೆ, ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರದವ್ರು ಬಂದು ನಡೀತಾರೆ, ಬೆಂಗಳೂರಿನ ಕ್ಯಾಪಿಟಲ್ ಸಿಟಿಯಲ್ಲಿ ನಡೀತಾ ಇದೆ. ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ, ಕರ್ನಾಟಕ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಭಾಳ ಸ್ಪಷ್ಟವಾಗಿದೆ. ಕರ್ನಾಟಕ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ. ಇದೇ ರೀತಿ ಈಗ ಎಲ್ಲಿ ಹೋದಲ್ಲೂ ಕೂಡ ಡ್ರಗ್ಸ್ ಸಿಗ್ತಾ ಇದೆ. ಹಳ್ಳಿಯಲ್ಲಿ ಕೂಡ ಡ್ರಗ್ಸ್ ಸಿಗುವಂಥ ವ್ಯವಸ್ಥೆ ಇದೆ ಸರ್ಕಾರದ ಮೂಲಕ. ನಾವು ಪದೇ ಪದೇ ಇದನ್ನು ಹೇಳ್ತಾ ಇದ್ದೀವಿ. ರಾಣೆಬೆನ್ನೂರಿನಲ್ಲಿ, ಹಾವೇರಿಯಲ್ಲಿ ಇವತ್ತು ಶಾಲಾ ಕಾಲೇಜ್ ಸುತ್ತಲೆಲ್ಲ ಡ್ರಗ್ಸ್ ಮಾರಾಟ ಆಗ್ತಿರುವಂಥದ್ದು ನಾವು ಎತ್ತಿದ್ದೇವೆ. SPಗೂ ಕೂಡ ವಾರ್ನಿಂಗ್ ಮಾಡಿದ್ದೇವೆ. ಆದರೂ ಕೂಡ ಯಾವ ಕ್ರಮ ತೆಗೆದುಕೊಳ್ತಲ್ಲ. ಯಾಕಂದರೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ. ಮತ್ತು ಈ ಪೋಸ್ಟಿಂಗ್ ಮಾಡುವಾಗ ದುಡ್ಡು ತಗೊಂಡಿದ್ದರಿಂದ ಎಲ್ಲ ಪೊಲೀಸ್ ಆಫೀಸರ್ಸು ದುಡ್ಡಿಗಾಗಿ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋದ್ರ ಜೊತೆಗೆ ಶಾಮೀಲಾಗಿದ್ದಾರೆ. ರಿಸ್ಪೆಕ್ಟ್ ಇರ್ಬೋದು, OC ಇರ್ಬೋದು, ಡ್ರಗ್ಸ್ ಇರ್ಬೋದು, ಎಲ್ಲದಕ್ಕೂ ಶಾಮೀಲಾಗಿದ್ದಾರೆ. ಇದನ್ನು ನೋಡಿದ್ರೆ ಹೆಂಗೆ ಉಡ್ತಾ ಪಂಜಾಬ್ ಇತ್ತು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಉಡ್ತಾ ಕರ್ನಾಟಕ ಆಗ್ತದೆ. ಸರ್, ಹಾವೇರಿಯಲ್ಲಿ